ವಿಸ್ತಾರ ನ್ಯೂಸ್ ವರದಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅಕ್ಕಿ ಕೊರತೆ ಇಲ್ಲ, ಹಾಸ್ಟೆಲ್ಗಳಲ್ಲೂ ಕೂಡ ಕೊರತೆ ಇಲ್ಲ ಅಂತ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಒಂದು ಕಡೆ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿದ್ದಾರೆ, ಸಾಲ ಪಡೆದ ತಪ್ಪೇನು, ಅದರಲ್ಲಿ ತಪ್ಪೇನಿಲ್ಲ, ಅಕ್ಕಿ ಪೂರೈಕೆ ಆದದ್ದು ತಡವಾದಂತ ಸಂದರ್ಭದಲ್ಲಿ ಹಾಸ್ಟೆಲ್ ಇಂದ ಪಡೆದುಕೊಳ್ಳಬಹುದು ಅಕ್ಕಿಯನ್ನ ಅಂತ ಹೇಳಿದ್ದಾರೆ. ಸಿದ್ಧಗಂಗಾ ಮಠದಿಂದ ಅಕ್ಕಿ ಸಾಲ ಪಡೆದದಕ್ಕೆ ಸಚಿವರು ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ, ರಾಜ್ಯದಲ್ಲಿ ಅಕ್ಕಿ ಕೊರತೆ ಇಲ್ಲ, ಹಾಸ್ಟೆಲ್ಗಳಲ್ಲೂ ಕೂಡ ಕೊರತೆ ಇಲ್ಲ. ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ನೀಡಿದ್ದಾರೆ. ಅಕ್ಕಿಗೆ ತೊಂದರೆ ಇಲ್ಲ, ಯಾರಿಗೂ ಕೂಡ ಅಕ್ಕಿ ಹಾಸ್ಟೆಲ್ಗಳಿಗಿರ್ಬೋದು ಅಥವಾ ನಾವು ಗ್ರಾಂಟಿನ್ ಏಡ್ಗೆ ಕೊಡ್ತಿದ್ದಂತ ಇದಿರ್ಬೋದು, ಅವು ಯಾವಕ್ಕೂ ಕೂಡ ಅಕ್ಕಿಗೆ ತೊಂದರೆ ಇಲ್ಲ. ಅಕ್ಕಿಗೆ ತೊಂದರೆ ಇಲ್ಲ, ಯಾರಿಗೂ ಕೂಡ ಅಕ್ಕಿ ಹಾಸ್ಟೆಲ್ಗಳಿಗಿರ್ಬೋದು ಅಥವಾ ನಾವು ಗ್ರಾಂಟಿನ್ ಏಡ್ಗೆ ಕೊಡ್ತಿದ್ದಂತ ಇದಿರ್ಬೋದು, ಅವು ಯಾವಕ್ಕೂ ಕೂಡ ಅಕ್ಕಿಗೆ ತೊಂದರೆ ಇಲ್ಲ. ಅಕ್ಕಿ ಸಾಲದ ಕುರಿತು ವಿಸ್ತಾರ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು. ಅದು ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡಗಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ವಿಸ್ತಾರ ನ್ಯೂಸ್ ವರದಿ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಠದಿಂದ ಸಾಲ ಪಡೆಯುವಂತಹ ಸ್ಥಿತಿ ನಿರ್ಮಾಣವಾಗಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಈ ಬಗ್ಗೆ ಜಿಲ್ಲಾಡಳಿತ ಸಮರ್ಪಕ ಕ್ರಮ ಕೈಗೊಳ್ಳುತ್ತೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಮಠದಿಂದ ಸಾಲ ಪಡೆಯುವಂತ ಸ್ಥಿತಿ ನಿರ್ಮಾಣವಾಗಿಲ್ಲ ಅಂತ ಹೇಳಿದ್ದಾರೆ. ತುಮಕೂರು ಜಿಲ್ಲೆ ಒಳಗೆ ಒಬಿಸಿ ಹಾಸ್ಟೆಲ್ಗಳು ಅಕ್ಕಿ ಸಿಗ್ತಾ ಇಲ್ಲ, ಹಾಗಾಗಿ ಸಿದ್ಧಗಂಗಾ ಮಠದವರು ಅಕ್ಕಿಯನ್ನ ಸಾಲವಾಗಿ ತಗೋತಾ ಇದ್ದಾರೆ ಇಲ್ಲ. ಆ ರೀತಿ ಏನು ಇಲ್ವಲ್ಲ, ಕೆಲವು ಪ್ರಕರಣಗಳು ಬೆಳಕಿಗೆ ಬಂದಿದೆ. ಆ ರೀತಿ ಯಾವುದೂ ಇಲ್ಲ, ಅಂತ ವಾತಾವರಣ ಏನು ಸೃಷ್ಟಿಯಾಗಿಲ್ಲ. ಸಮರ್ಪಕವಾಗಿ ಜಿಲ್ಲಾ ಆಡಳಿತ ಅದನ್ನ ಕ್ರಮ ಮಾಡ್ತಾರೆ, ಅಂತ ಪರಿಸ್ಥಿತಿ ಏನೋ ಬಂದಿಲ್ಲ. ಈಗ ಸುದ್ದಿ ಆಗಿರುವಂತಂದ್ರೆ ಕೆಲವು ಹಾಸ್ಟೆಲ್ಗಳಿಗಿರಲಿಲ್ಲ, ಹಾಗಾಗಿ ಸಿದ್ಧಗಂಗಾ ಅದು ಏನೋ ಅಲ್ಲಿ ಏನಾದರೂ ಟೆಂಪರರಿ ಅರೇಂಜ್ಮೆಂಟ್ಸ್ ಮಾಡಿರ್ಬೋದು ಅಷ್ಟೇ, ನನ್ನ ಗಮನದಲ್ಲಿಲ್ಲ. ಆದರೆ ಆ ಪರಿಸ್ಥಿತಿ ಬರೋದಿಲ್ಲ. ಸಿದ್ಧಗಂಗಾ ಮಠದಿಂದ ಸರ್ಕಾರ ಅಕ್ಕಿ ಸಾಲ ವಿಚಾರ ಸಂಬಂಧಪಟ್ಟಂತೆ ಹಾಸನದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ತುಮಕೂರಿನಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲೇ ಸೂಕ್ತ ವ್ಯವಸ್ಥೆ ಇಲ್ಲ ಅಂತ ಕುಮಾರಸ್ವಾಮಿಯವರು ಹಾಸನದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮಕ್ಕಳಿಗೆ ಕೊಡಬೇಕಾದ ಕಿಟ್ ಕೊಟ್ಟಿಲ್ಲ, ಆ ಪರಿಸ್ಥಿತಿಯಲ್ಲಿದ್ದೇವೆ. ತುಮಕೂರು ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹಾಸನದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಅದೇ ಸರ್ಕಾರದ ಕಾರ್ಯಕ್ರಮಗಳೀಗ ಅದಕ್ಕೆ ಹೇಳಿದ್ದು. ಈಗ ತುಮಕೂರಲ್ಲಿ ಅಷ್ಟೇ ಅಲ್ಲ ಬ್ರದರ್, ಇಡೀ ರಾಜ್ಯದಲ್ಲಿ ಸರಿಯಾದ ಯಾವುದು ವ್ಯವಸ್ಥೆಗಳಿಲ್ಲ. ಆ ಕಿಟ್ಗಳು ಕೊಡ್ಬೇಕಲ್ಲ, ಆ ಕಿಟ್ಗಳು ಕೊಟ್ಟಿಲ್ಲ ಮಕ್ಕಳಿಗೆ, ಆ ಪರಿಸ್ಥಿತಿ. ಅದೇ ಸರ್ಕಾರದ ಕಾರ್ಯಕ್ರಮಗಳೀಗ ಅದಕ್ಕೆ ಹೇಳಿದ್ದು. ಈಗ ತುಮಕೂರಲ್ಲಿ ಅಷ್ಟೇ ಅಲ್ಲ ಬ್ರದರ್, ಇಡೀ ರಾಜ್ಯದಲ್ಲಿ ಸರಿಯಾದ ಯಾವುದು ವ್ಯವಸ್ಥೆಗಳಿಲ್ಲ. ಆ ಕಿಟ್ಗಳು ಕೊಡ್ಬೇಕಲ್ಲ, ಆ ಕಿಟ್ಗಳು ಕೊಟ್ಟಿಲ್ಲ ಮಕ್ಕಳಿಗೆ, ಆ ಪರಿಸ್ಥಿತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.